ಈ ಸ್ವಾಮಿಗಳು ಇನ್ನು ಜೋಳಿಗೆ ಒಳಗೆ ನನ್ನ ಮದ್ಯವನ್ನು ಸೇವನೆ ಮಾಡಬೇಡಿ ಅಂತ ಹೇಳಿ ದುಶ್ಚಟವನ್ನು ನಮ್ಮ ಜೋಳಿಗೆಗೆ ಹಾಕಿ ಅಂತ ಹೇಳಿ ಒಂದು ಇದು ಮಾಡ್ತಿರೋದ್ರಿಂದ ಇದರಲ್ಲೂ ಸಹ ನಮಗೆ ಮದ್ಯದ ಮಾರಾಟ ಕಡಿಮೆ ಆಗಿರೋದು ಕಂಡು ಬಂದಿದೆ. ಅಬಕಾರಿ ಲಾಸ್ಟ್ ಇಯರು ನವಂಬರಲ್ಲಿ ಕನಕ ಜಯಂತಿಯ ನಿಮಿತ್ತ ಮಾನ್ಯ ಸ್ವಾಮೀಜಿಯವರು ಗುರುಗಳು ಕನಕ ಗುರುಪೀಠದ ಜಗದ್ಗುರುಗಳು ಅದೊಂದು ದಾರಿಯನ್ನು ಹಾಕಿಕೊಟ್ರು. ಅಂದರೆ ಅದು ದುಶ್ಚಟಗಳನ್ನು ಜೋಳಿಗೆಗೆ ಹಾಕಬೇಕು ಅಂತೇಳ್ಬಿಟ್ಟು ಪ್ರತಿ ಹಳ್ಳಿಗೆ ಹೋಗಿ ಕನಕಾಪುರದಿಂದ ಏನೋ ಸ್ಟಾರ್ಟ್ ಆಯ್ತದ್ದು ಕಾರ್ಯಕ್ರಮ. ಪ್ರತಿ ಹಳ್ಳಿಗೆ ಹೋಗಿ ದುಶ್ಚಟಗಳನ್ನು ಭಿಕ್ಷೆಗೆ ಹಾಕಿ ಆಮೇಲೆ ನಾಡಿನಲ್ಲಿ ಸಂಸ್ಕೃತಿ ನೆಲೆಸಬೇಕು ಅಂತ ಹೇಳಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನೋ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಅದಾದಮೇಲೆ ಮತ್ತೆ ಹುಕ್ಕೇರಿ ಮಠದವರು ಕೂಡ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಮೂಲಕ ನಮ್ಮ ಜನಗಳಿಗೆ ಒಂದು ಜಾಗೃತಿ ಮೂಡಿರಬಹುದು ಅನ್ನೋ ಒಂದು ಕಾರಣಕ್ಕೆ ಇದು ಜಾಸ್ತಿ ಸೇಲ್ ಆಗಿಲ್ಲ. ಸೇಲ್ ಆಗದೆ ಎಕ್ಸ್ಪೈರಿ ಆಗಿರುವಂಥ ಎಲ್ಲ ಮಟೀರಿಯಲನ್ನು ನಾಶಪಡಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಆ ಕಾರಣಕ್ಕೆ ಇಲಾಖೆಗೆ ನಷ್ಟ, ಸೇಲ್ ಆಗದೆ ಇರೋದು ಇಲಾಖೆಗೆ ನಷ್ಟ, ಸಾರ್ವಜನಿಕರಿಗೆ ಒಳಿತು ಅಂತಲೇ ಹೇಳ್ಬೋದು. ಸಾರ್ವಜನಿಕರು ಒಳ್ಳೆಯ ಮಾರ್ಗದಲ್ಲಿ ನಡೀತಿದ್ದಾರೆ ಅಂತ ಇದು ಸಂದೇಶವನ್ನು ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರ ಜೋಳಿಗೆಯಲ್ಲಿ ನಿಮ್ಮ ದುಶ್ಚಟಗಳನ್ನು ಹಾಕಿ ಅಂತೇಳಿ ಜೋಳಿಗೆಯನ್ನು ಹೆಗಲಿಗೇರಿಸಿಕೊಂಡು ಕನಕ ಜಯಂತಿಯ ಸಮಯದಲ್ಲಿ ಕಾಗಿನೆಲೆ ಸುತ್ತಮುತ್ತ ಇರುವಂತಹ ಗ್ರಾಮಗಳಿಗೆ ಭೇಟಿ ಕೊಟ್ಟಂತಹ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಸನ್ಮಾರ್ಗವನ್ನು ತಿಳಿಸುತ್ತಾ ಗ್ರಾಮಗಳಲ್ಲಿ ಸಂಚರಿಸಿ ದುಶ್ಚಟಗಳಿಂದ ದೂರಾಗಿ ಎಂಬ ಸಂದೇಶವನ್ನು ಸಾರಿದಂತಹ ಸಂತ ಅವರ ಈ ಅಭಿಯಾನಕ್ಕೆ ಜಿಲ್ಲಾಡಳಿತದವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಂಬುದಕ್ಕೆ ಈ ವಿಡಿಯೋ ಸಾಕ್ಷಿ. ಸತ್ಯ, ನಮ್ಮ ಕುರುಬ ಸಮುದಾಯದಲ್ಲಿ ದುಶ್ಚಟಗಳನ್ನು ಮೈಗೂಡಿಸಿಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಪರಿಜ್ಞಾನ ಇಲ್ಲದಂತಹ ಹಲವಾರು ಜನರನ್ನು ನಾವು ನೋಡ್ತಾ ಇದ್ದೇವೆ. ನಮಗೆ ಜಗತ್ತು ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀವಿ, ಸಂಜೆ ಮದ್ಯಪಾನ ಮಾಡ್ತೀವೋ, ಸಿಗರೇಟ್ ಸೇರ್ತೀವೋ, ಬೀಡಿ ಸೇರ್ತೀವೋ, ಪಾನ್ ಹಾಕ್ತೀವೋ, ಮತ್ತೊಂದು ಮಾಡ್ತೀವೋ. ನಮ್ಮನ್ನು ನಂಬಿಕೊಂಡಿರುವಂತಹ ಕುಟುಂಬಗಳಿಗೆ ನಾವು ಆಸರೆ ಆಗಬೇಕು, ಅವರ ಜೊತೆಲಿ ನಾವಿದ್ದೀವಿ, ಸಂತೋಷವಾದಂತಹ ಜೀವನ ನಡೆಸಬೇಕು ಅನ್ನೋ ಪರಿಜ್ಞಾನವೂ ಇಲ್ಲದಂತಹ ಭಾಳಷ್ಟು ಜನರು ಈ ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂಥದ್ದು. ಎಂತಹ ಅದ್ಭುತ ಕಾರ್ಯ ಅಂತಂದರೆ ಜಗದ್ಗುರುಗಳು ಕನಕ ಜಯಂತಿಯ ದಿನ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ ಎಂತಹ ಪ್ರತಿಕ್ರಿಯೆ ಬಂದಿದೆ. ಆಗಬೇಕು. ಈ ಕುರುಬ ಸಮುದಾಯ ಆರ್ಥಿಕವಾಗಿ ಸಶಕ್ತವಾಗಿಲ್ಲ, ಶೈಕ್ಷಣಿಕವಾಗಿ ಸದೃಢವಾಗಿಲ್ಲ, ರಾಜಕೀಯವಾಗಿ ನಾವು ಯಾವತ್ತೂ ಸಹ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ. ಕಾರಣ ನಮ್ಮಲ್ಲಿಲ್ಲದಂತಹ ಇಚ್ಛಾಶಕ್ತಿ, ಆ ಇಚ್ಛಾಶಕ್ತಿಯ ಕೊರತೆ, ನಮ್ಮಲ್ಲಿಲ್ಲದಂತಹ ತಿಳುವಳಿಕೆ, ನಮ್ಮಲ್ಲಿ ಒಂದು ಒಗ್ಗಟ್ಟು ಅನ್ನೋ ಮಂತ್ರವನ್ನು ನಾವು ಜಪಿಸ್ತಾನೇ ಇಲ್ಲ. ನಾವು ಇನ್ನೊಬ್ಬರನ್ನು ಓಲೈಸ್ಕೊಂಡು ಇನ್ನೊಬ್ಬರಿಗೆ ಜೈಕಾರ ಹಾಕ್ಕೊಂಡೇ ನಾವು ಜೀವನ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಜಗದ್ಗುರುಗಳು ಅವರ ಪೀಠಾಧ್ಯಕ್ಷರಾದ ನಂತರ ನಿರಂತರವಾಗಿ 20 ವರ್ಷಗಳ ಕಾಲ ಸಮುದಾಯಕ್ಕೆ ಏನು ಬೇಕು ಅನ್ನೋ ವಿಚಾರ ತನ್ನ ಇತಿಮಿತಿಯಲ್ಲಿ ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಮುಖ್ಯಮಂತ್ರಿ ಆಗಲಿ, ಅವ್ರ ಮುಂದೆ ಸಮಾಜದ ಬೇಡಿಕೆಗಳನ್ನು ಇಟ್ಟು ಸಮಾಜಕ್ಕೆ ಏನು ಬೇಕು ಅನ್ನೋ ರೀತಿಯಾದಂತಹ ವಿಚಾರಗಳನ್ನು, ಅನುದಾನಗಳನ್ನು ತೊಗೊಂಡ್ಬಂದು ಸಮಾಜದ ಆಸ್ತಿಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು 200 ಕೋಟಿ ರೂಪಾಯಿ ಆಸ್ತಿ ಕಾಗಿನೆಲೆ ಮಠದಿಂದನೇ ಆಗಿದೆ ಅಂತಂದರೆ ಅದು ಸಮಾಜಕ್ಕೆ ಸ್ವಾಮೀಜಿಯವರ ಅವಿರತ ಶ್ರಮದಿಂದ ಬಂದಂಥದ್ದು. ಬೆಂಗಳೂರಿನಲ್ಲಿ ಕೇತೋಹಳ್ಳಿನಲ್ಲಿ ಜಗದ್ಗುರುಗಳಾದಂತಹ ಬೀರೇಂದ್ರ ಕೇಶವ ತಾರಕಾನಂದ ಪುರಿ ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ, ಶಾಖಾ ಮಠದ ಉದ್ಘಾಟನೆ, ಅಲ್ಲಿ ಬೆಂಗಳೂರಿನಲ್ಲಿ 4 ಎಕರೆ ಏನು ಸರ್ಕಾರ ಕೊಟ್ಟಿರುವಂತಹ ಆ 4 ಎಕರೆನಲ್ಲಿ ಒಂದು ದುನಿಯಾ ವಿಜಯವರು ನೆನ್ನೆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಸ್ವಾಮೀಜಿ ಉತ್ತರ ಕರ್ನಾಟಕ ಭಾಗದಿಂದ ಬಂದಂತಹ ಭಾಳಷ್ಟು ಜನ ನಮ್ಮ ಸಮುದಾಯ ಅಲ್ಲದೆ ಬೇರೆ ಬೇರೆ ಹಿಂದುಳಿದ ಸಮುದಾಯಗಳು ಕೆಲಸಕ್ಕೋಸ್ಕರಾಗಿ ಇಲ್ಲಿ ಬರ್ತಾರೆ. ಅವರಿಗೆ ಶಿಕ್ಷಣ ಇರೋದಿಲ್ಲ, ಶಾಲೆಗೆ ಕಳಿಸ್ತಾ ಇಲ್ಲ. ಅದರಿಂದ ಆ ಬೇಡಿಕೆಯನ್ನು ತಾವು ಈಡೇರಿಸ್ಕೊಡ್ಬೇಕು, ತಾವೂ ಸಹ ಒಂದು ಶಾಲೆಯನ್ನು ಮಾಡಬೇಕು ಅಂತೇಳಿ ವೇದಿಕೆ ಮೇಲೆ ನೆನ್ನೆ ಹೇಳಿದಾಗ ಅಲ್ಲಿ 4 ಎಕರೆ ಏನು ಸರ್ಕಾರ ಕೊಟ್ಟಿದೆಯಲ್ಲ ಅಲ್ಲಿ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾರೆ. ಇದು ಜಗದ್ಗುರುಗಳ ಕಾರ್ಯವೈಖರಿಗೆ ಒಂದು ಸಾಕ್ಷಿ. ನಾವು ಅದನ್ನೇ ಹೇಳ್ತಿರೋದು. ಅವರೇನು ಮಾಡಿದ್ರು, ಅವ್ರೇನು ಮಾಡಿದ್ರು ಅನ್ನೋದಕ್ಕಿಂತ ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ.
ಈ ಸಮುದಾಯದಲ್ಲಿ ಹುಟ್ಟಿರುವಂತಹ ನಾವೇನು ಮಾಡಿದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಕೊಡುಗೆ ಏನು? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಹಾಲುಮತ ಸಮುದಾಯ ಅಂತಂದರೆ ಶ್ರೇಷ್ಠ ಸಮುದಾಯ ರೀ. ಕುರುಬರು ಅಂತಂದರೆ ತನ್ನದೇ ಆದಂತಹ ದೈವಾಂಶ ಸಂಭೂತರು ಅನ್ನೋ ವಿಚಾರ ಇವತ್ತಿಗೂ ಸಹ ಪ್ರಚಲಿತದಲ್ಲಿದೆ. ಇವತ್ತಿಗೂ ಸಹ ಕುರುಬರನ್ನ ಅಷ್ಟು ಶ್ರೇಷ್ಠತೆಯಿಂದ ನೋಡ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಕೊಡುಗೆ ಏನು, ಈ ಸಮುದಾಯಕ್ಕೆ ನಮ್ಮ ಕೊಡುಗೆ ಏನು? ನಾವು ಹುಟ್ಟಿದ್ದೀವಿ ಅಷ್ಟೇ. ಸಮುದಾಯದ ವಿಚಾರಗಳನ್ನು ನಾವು ಮೆಲುಕು ಹಾಕುವಂತಹ ವಿಚಾರಗಳನ್ನೇ ನಾವು ಮರೆತುಬಿಟ್ಟಿದ್ದೀವಿ. ಸ್ವಾಮೀಜಿ ಮಾಡ್ತಾರೆ. ಸ್ವಾಮೀಜಿಯವರು ಈ ಸಮುದಾಯದ ಒಂದು ದಿವ್ಯ ಶಕ್ತಿ. ಆ ಶಕ್ತಿ ಇರೋದ್ರಿಂದಲೇ ಇವತ್ತಿಗೂ ಸಹ ನಮಗೊಂದು ಧೈರ್ಯ ಇರುವಂಥದ್ದು. ಇವತ್ತು ST ಮೀಸಲಾತಿಯ ವಿಚಾರದಲ್ಲಿ ಯಾತಕ್ಕೆ ಕೇಂದ್ರ ಸರ್ಕಾರ ಇವತ್ತು ಕುರುಬರಿಗೆ ST ಮೀಸಲಾತಿ ಮಾಡುತ್ತೆ ಅಂತಂದರೆ ಅದೊಂದೇ ಒಂದು ಶಕ್ತಿ, ಅದು ಕಾಗಿನೆಲೆ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಯವರಿಂದ ಮಾತ್ರ. ನಾವು ಎಲ್ಲದರ ವಿಚಾರ ಮಾತಾಡ್ತೀವಿ, ರಾಜಕೀಯ ಮಾತಾಡ್ತೀವಿ, ಮತ್ತೊಂದು ಮಾತಾಡ್ತೀವಿ, ಆದರೆ ನಮ್ಮ ಸಮುದಾಯದ ಅಭಿವೃದ್ಧಿಯ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ನೋಡಿ, ದುಶ್ಚಟಗಳನ್ನು ದೂರ ಮಾಡಿ ಅಂತೇಳಿ ಜೋಳಿಗೆ ಹಿಡ್ಕೊಂಡು ಹೋಗುವಂತಹ ಒಂದು ಅದ್ಭುತವಾದಂತಹ ಒಂದು ಅಭಿಯಾನ ಮಾಡ್ತಾ ಇದ್ದಾರಲ್ಲ, ಈ ಬಾರಿಯೂ ಸಹ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ನಾವು ಸಹ ನಿಮಗೆ ಕೇಳ್ಕೊಳ್ಳೋದು ಏನಂತಂದರೆ, ನೀವು ಸಮುದಾಯದ ಬಂಧುಗಳಾಗಿ ನಾವು ನಮ್ಮ ಕರ್ತವ್ಯ ಏನು, ನಾವು ಈ ಸಮುದಾಯಕ್ಕೆ ಏನು ಕೊಡ್ತಾ ಇದ್ದೀವಿ ಅಂತೇಳಿ ನಿಮಗೆ ನೀವೇ ಮನವರಿಕೆ ಮಾಡ್ಕೊಳ್ಳಿ. ಕಾಗಿನೆಲೆಯಲ್ಲಿ ಕನಕ ಜಯಂತಿಯ ದಿವಸ ನೀವೆಲ್ಲರೂ ಸಹ ಅಲ್ಲಿ ಸಾಕ್ಷಿ ಆಗಬೇಕು. ನಾವು ಯಾವುದ್ಯಾವುದೋ ರಥಯಾತ್ರೆಗಳಿಗೆ ಹೋಗ್ತೀವಿ, ಯಾವುದ್ಯಾವುದೋ ದೇವಸ್ಥಾನಗಳಿಗೆ ನಾವು ಹೋಗಬೇಡಿ ಅಂತ ನಾವು ಹೇಳೋದಿಲ್ಲ. ಆದರೆ ಈ ಸಮುದಾಯದ ಪುಣ್ಯಕ್ಷೇತ್ರ ಆಗಿರುವಂಥ ಕಾಗಿನೆಲೆಯಲ್ಲಿ ಕನಕ ಜಯಂತಿ ನಡೆಯುತ್ತೆ, ಕನಕೋತ್ಸವ ನಡೆಯುತ್ತೆ, ರಥೋತ್ಸವ ನಡೆಯುತ್ತೆ. ಅವತ್ತೊಂದು ದಿವಸ ನೀವಲ್ಲಿ ಭಾಗಿಯಾಗಿ. ನಾವು ಅದಕ್ಕೇನೆ ಹಿಂದೆ ನಾವು ಕನಕಮಾಲೆ ಅಭಿಯಾನ ಅಂತ ಮಾಡಿದ್ವಿ. ಕಾರಣ ಇಷ್ಟೇ, ಕನಕಮಾಲ ಅಭಿಯಾನ ಮಾಡಿರುವಂಥದ್ದು ನಾವು ಅಲ್ಲಿ ಕನಕದಾಸರನ್ನು ನೆನೆಸ್ಕೊಂಡು ನಾವು ಮಾಲಾಧಾರಿಗಳಾಗಿ ಮಠಕ್ಕೆ ಬಂದು ಅಲ್ಲಿ ಒಂದು ನಮ್ಮ ಸೇವೆ ಸಲ್ಲಿಸುವಂಥದ್ದು. ನಮ್ಮದು ಮಠ ಇದೆ. ನೀವು ಪ್ರತಿ ದಿವಸವೂ ಸಹ 1 ರೂಪಾಯಿ ನಿಮ್ಮ ಹುಂಡಿನಲ್ಲಿ ಹಾಕ್ಕೊಂಡು 365 ರೂಪಾಯಿಯನ್ನು ತೆಗೆದುಕೊಂಡು ಬಂದು ಮಾಲಾಧಾರಿಗಳಾಗಿ ತೆಗೆದುಕೊಂಡು ಬಂದು ಮಠಕ್ಕೆ ಸಮರ್ಪಿಸಿ. ಮಠವೂ ಸಹ ಒಂದು ಆರ್ಥಿಕವಾಗಿ ಬಲಿಷ್ಠ ಆಗುತ್ತೆ. ಈ ಕಾರಣಕ್ಕೋಸ್ಕರವಾಗಿ ನಾವು ಕನಕಮಾಲಾ ಅಭಿಯಾನ ಪ್ರಾರಂಭ ಮಾಡಿದ್ದು. ಇವತ್ತು ರೇವಣಸಿದ್ದೇಶ್ವರರ ಜೋಳಿಗೆ ಮೂಲಕ ದುಶ್ಚಟಗಳನ್ನು ಅವರು ದೂರ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರೀ ಜಗದ್ಗುರುಗಳ ಈ ಒಂದು ಅಭಿಯಾನಕ್ಕೆ ಜಿಲ್ಲಾಡಳಿತಕ್ಕೆ ಎಷ್ಟು ನಷ್ಟ ಆಗಿದೆ ಅನ್ನೋ ವಿಚಾರ ಈ ವಿಡಿಯೋ ಹೇಳ್ತಾ ಇರುವಂಥದ್ದು. ಬಹಳ ಖುಷಿ ಆಗುತ್ತೆ, ಬಹಳ ಹೆಮ್ಮೆ ಆಗುತ್ತೆ. ಯಾವುದೇ ಅಂಕೆ ಇಲ್ಲದ ಸಮಾಜ ನಮ್ಮದು. ನಾನು ಯಾವುದೋ ಸೃಷ್ಟಿ ಮಾಡ್ತಾ ಇಲ್ಲ. ಒಂದು ಸಾರಿ ಯೋಚನೆ ಮಾಡ್ಕೊಂಡು ಬನ್ನಿ. 31 ಜಿಲ್ಲೆಯಲ್ಲಿರುವಂತಹ ಕುರುಬ ಸಮುದಾಯ, 31 ಜಿಲ್ಲೆಯಲ್ಲಿರುವಂಥ ಕುರುಬ ಸಮುದಾಯಕ್ಕೆ ನಾವು ನಾಯಕರನ್ನು ಆಯ್ಕೆ ಮಾಡಿಕೊಂಡಿಲ್ಲ, ನಾಯಕರನ್ನು ನಾವು ತಯಾರು ಮಾಡಿಲ್ಲ. ನಮಗೆ ಬೇಕಾದಂಥದ್ದನ್ನು ಪ್ರಶ್ನೆ ಮಾಡುವಂತಹ ಕೇಳುವಂಥವರ ನಾಯಕರನ್ನು ನಾವು ಸೃಷ್ಟಿ ಮಾಡಿಲ್ಲ. ಅದಕ್ಕೆ ವೈಫಲ್ಯ ನಮ್ಮದೇ ತಾನೇ. ನಮ್ಗೆ ಏನು ಬೇಕು ಅನ್ನೋದು ನಾವು ಕೇಳ್ಕೊಂಡಿಲ್ಲ. ಏನಾದರೂ ವಾಟ್ಸಾಪಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ಅವ್ರೇನು ಮಾಡಿದ್ರು, ಇವ್ರೇನು ಮಾಡಿದ್ರು, ಅವ್ರು ಕೂರಿಸಿರೋದೇನಕ್ಕೆ, ಇವ್ರು ನಿಮ್ಮ ಕರ್ತವ್ಯ ಏನು, ನನ್ನ ಕರ್ತವ್ಯ ಏನು? ನಾವು ಕಟ್ಟಬೇಕಲ್ಲ, ಝೀರೋಯಿಂದ ಕಟ್ಟಬೇಕಲ್ಲ. ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಜಗದ್ಗುರುಗಳಂತಹ ದಿವ್ಯ ಶಕ್ತಿ ನಮ್ಮ ಮುಂದೆ ಇದೆ. ನಾವು ನಿನ್ನೆ ದಿವಸ ಒಂದು ಕಾರ್ಯಕ್ರಮದಲ್ಲಿ ಒಂದು ಗುರುಗಳೊಂದು ಮಾತು ಹೇಳ್ತಾರೆ. ಹತ್ತಿರದಿಂದ ಬಲ್ಲವರಿಗೆ ಮಾತ್ರ ಅದ್ರ ವಿಚಾರ ಗೊತ್ತಿರುತ್ತೆ. ಆನೆಯ ವಿಚಾರವಾಗಿ ಹೇಳ್ತಾರೆ. 3 ಜನ ಕುರುಡರು ಆನೆಯನ್ನು ನೋಡ್ತಾರಂತೆ. ಕಾಲುಗಳನ್ನು ನೋಡ್ಕೊಂಡ್ರೆ ಆನೆ ಈ ರೀತಿ ಇದೆ, ಇಷ್ಟೇ ಐತೆ ತಿಳ್ಕೊಳ್ತಾರಂತೆ. ಮತ್ತೊಬ್ಬ ಕಿವಿಯನ್ನು ಮುಟ್ತಾನಂತೆ, ಮತ್ತೊಬ್ಬ ಬಾಲವನ್ನು ಮುಟ್ತಾನಂತೆ. ಆನೆ ಅಂತಂದರೆ ಏನು, ಕಸಬರಲು ಇದ್ದಂಗೆ, ಕಸಪರಿಕೆ ಇದ್ದಂಗೆ. ಆನೆ ಅಂತಂದರೆ ಕಂಬ ಇದ್ದಂಗೆ, ಆನೆ ಅಂದರೆ ಮರ ಇದ್ದಂಗೆ ಅಂತೇಳಿ 3 ಜನ ಕುರುಡರು ನೋಡಿ ಹೇಳ್ತಾರಂತೆ. ಹತ್ತಿರದಿಂದ ಬಲ್ಲವನಿಗೆ ಆನೆಯ ರೂಪ ಗೊತ್ತಿರುತ್ತೆ, ಆನೆಯ ವ್ಯಕ್ತಿತ್ವ ಗೊತ್ತಿರುತ್ತೆ. ಅದರಿಂದ ನಾವು ಹೇಳುವಂಥದ್ದು, ಜಗದ್ಗುರುಗಳ ಮನಸ್ಸು ನಿಷ್ಕಲ್ಮಶವಾಗಿರುವಂಥದ್ದು. ಇವತ್ತಿನವರೆಗೂ 20 ವರ್ಷಗಳ ಕಾಲ ಒಂದು ಪೀಠಾಧಿಪತಿಯಾಗಿ ನಮ್ಮ ಸಮುದಾಯವನ್ನು ಮುನ್ನೆಲೆಗೆ ತರಬೇಕು, ಅಭಿವೃದ್ಧಿ ಆಗಬೇಕು ಅಂತೇಳಿ ಯಾವುದೇ ರೆವಿನ್ಯೂ ಇಲ್ಲದೆ, ಸಮುದಾಯ ಯಾವುದೇ ರೆವಿನ್ಯೂ ಇಲ್ಲದೆ ಇವತ್ತು 200 ಕೋಟಿ ರೂಪಾಯಿ ಆಸ್ತಿ ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಅಲ್ಲ. ಆ ಆಸ್ತಿ ಇಡೀ ಸಮಾಜಕ್ಕೆ ಸೇರ್ತಾ ಇದೆ. ನಾವೆಲ್ಲರೂ ಕೈ ಜೋಡಿಸ್ಬೇಕಲ್ಲ. ನಾವೆಲ್ಲರೂ ಮಠ ನಮ್ಮದು ಅಂತ ಹೇಳ್ಬಿಟ್ಟು ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕಲ್ಲ.
ಆ ಕೆಲಸ ದಯಮಾಡಿ ನಾವೆಲ್ಲರೂ ಸಹ ಮಾಡಬೇಕಾಗಿದೆ. ಈ ಬಾರಿ ಕನಕ ಜಯಂತ್ಯೋತ್ಸವದ ದಿನ ನಾವು ಕನಕಮಾಲಾ ಅಭಿಯಾನವನ್ನು ಮತ್ತಷ್ಟು ಚುರುಕುಗೊಳಿಸಿ ಎಲ್ಲ ಮಾಲಾಧಾರಿಗಳಾಗಿ ಅವತ್ತೊಂದು ದಿವಸ ಬನ್ನಿ. ನಮ್ಮ ಮಠ ದುಶ್ಚಟಗಳನ್ನು ದೂರ ಮಾಡೋದಕ್ಕೆ ರೇವಣಸಿದ್ದೇಶ್ವರರ ಜೋಳಿಗೆ ಹಾಕ್ಕೊಂಡು ಹೋಗ್ತಾ ಇರುವಂತಹ ಅಂತಹ ಶ್ರೇಷ್ಠ ಸಂತನ ಜೊತೆ ನಾವು ಇರಬೇಕಲ್ವಾ. ನಾವು ಕನಕದಾಸ ಜಯಂತ್ಯೋತ್ಸವ ದಿವಸ ಕಾಗಿನೆಲಲ್ಲಿ ಕನಕ ಮಾಲಾಧಾರಿಗಳಾಗಿ ನಾವು ಇರೋಣಂತೆ. ಖಂಡಿತವಾಗಲೂ ನಿಜಕ್ಕೂ ನಮಗೆ ಹೆಮ್ಮೆ ಅನಿಸೋದು ವಿಚಾರ ಏನಂತಂದರೆ, ಒಬ್ಬ ಗುರು ಮನಸ್ಸು ಮಾಡಿದ್ರೆ ಏನು ಬೇಕಾದರೆ ಆಗುತ್ತೆ ಅನ್ನೋದಕ್ಕೆ ನಮ್ಮ ಜಗದ್ಗುರುಗಳು ಒಬ್ಬರೇ ಸಾಕ್ಷಿ. ಬಂಧುಗಳೇ, ನಾವು ಬೇರೆ ಬೇರೆ ವಿಚಾರಗಳನ್ನು ಮಾತಾಡೋದನ್ನು ಬಿಡೋಣಂತೆ. ನಮ್ಮ ಸಮುದಾಯವನ್ನು ಇವಾಗ ಝೀರೋಯಿಂದ ಕಟ್ಟಬೇಕಾಗಿದೆ. ಝೀರೋಯಿಂದ ಕಟ್ಟಬೇಕಾದ್ರೆ ಒಬ್ಬರು ಜಗದ್ಗುರುಗಳಿಂದ ಮಾತ್ರ ಸಾಧ್ಯ. ಅವ್ರು ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಅದು ಎಸ್ ಟಿ ಮೀಸಲಾತಿ ವಿಚಾರ ಇರ್ಬೋದು, ಸಮಾಜ ಕಟ್ಟುವಂತಹ ವಿಚಾರ ಇರ್ಬೋದು, ನಾವೆಲ್ಲರೂ ಕೈ ಜೋಡಿಸುವಂಥ ಕೆಲಸ ನಾವು ಮಾಡಬೇಕು ಅನ್ನೋ ಸಂಕಲ್ಪ ನಾವು ಮನಸ್ಸಿನಲ್ಲಿ ಮಾಡ್ಕೊಳ್ಬೇಕಾಗಿದೆ. ನಾನು ಒಬ್ಬ ಕುರುಬ ಸಮುದಾಯದ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಮುದಾಯ ನನಗೆ ಕೊಟ್ಟಿರುವಂತಹ ಗೌರವ. ನಾನು ಈ ಸಮುದಾಯದಲ್ಲಿ ಹುಟ್ಟಿದ್ದೀನಿ ಅಂತಂದರೆ ನನಗೆ ಹೆಮ್ಮೆ ಇದೆ. ಎದೆ ತಟ್ಕೊಂಡು ಹೇಳ್ತೀನಿ, ನಾನೊಬ್ಬ ಹಾಲು ಮತಸ್ಥ, ನಾನೊಬ್ಬ ಕುರುಬ ಅಂತ ಹೇಳ್ಕೊಳ್ತೀನಿ. ಅಂತಹ ಹೆಮ್ಮೆ ಪಡುವಂತಹ ನಾನು ನನ್ನ ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ, ನಮ್ಮ ಸಮುದಾಯ ಎತ್ತರಕ್ಕೆ ಬೆಳೆಯಬೇಕೆಂಬ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯದ ಋಣ ನನ್ನ ಮೇಲಿದೆ. ನನ್ನ ಕೈಯಲ್ಲಾದಂತಹ ವಿಚಾರಗಳನ್ನು ಪ್ರತಿನಿತ್ಯವೂ ಸಹ ನಾನು ಸಮಯ ಬಂದಾಗ ನಾನು ಮಾಡ್ತಾ ಇರ್ತೀನಿ. ನೀವು ಸಹ ಭಾಗವಹಿಸಿ. ಕನಕ ಟಿವಿಯ ಮೂಲಕ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರಗಳನ್ನಷ್ಟೇ ವಿಶ್ಲೇಷಣೆ ಮಾಡ್ತೀವಿ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.